ಭಾಷೆಯ ಸಿನಿಮಾದಲ್ಲಿ ಟಿಕೆಟ್ ಮೇಲೆ 1-2% ಸೆಸ್ ಹಾಕುವುದು ಅಂತ ಅಂದ್ಬಿಟ್ಟು ಈ ಇದರೊಳಗೆ ಅದು ಎಷ್ಟು ಅಂತ ಹೇಳಿಲ್ಲ. 1-2% ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಕರ್ನಾಟಕ ಸರ್ಕಾರ ಸಿನಿಮಾ ರಂಗಕ್ಕೆ ಸೌಲಭ್ಯಗಳನ್ನು ಕೊಡುವ ಹೊತ್ತಿಗೆ ಆಗಲೂ ತೆರಿಗೆ ಮೇಲೆ ಮನೋರಂಜನಾ ತೆರಿಗೆ ಅಷ್ಟೇನೇ ಸೆಸ್ ಹಾಕಿದೆ. ನಿಮಗೆ ಎಷ್ಟು ಜನ ಗೊತ್ತಿದೆ ಗೊತ್ತಿಲ್ಲ. 66-67ರಿಂದ ಸಿನಿಮಾಕ್ಕೆ ತೆರಿಗೆ ವಿನಾಯಿತಿ ಸಹಾಯಧನ ಪ್ರಶಸ್ತಿಗಳು ಕೊಡಲಿಕ್ಕೆ ಶುರು ಮಾಡಿದಾಗ ಸಿನಿಮಾ ಇಂಡಸ್ಟ್ರಿ ಟಿಕೆಟ್ನ ಮೇಲೆ 50% ಮನೋರಂಜನಾ ತೆರಿಗೆ 50% ಸೆಸ್. ಆ 50%ಅನ್ನು ಇಡೀ ಮತ್ತೆ ಉದ್ಯಮಕ್ಕೆ ವಾಪಸ್ ಕೊಡ್ತೀವಿ ಅಂತ ಹಿಂದೆ ವಾಪಸ್ ಕೊಡ್ತೀನಿ ಅಂತ ನನಗೆ ನೆನಪಿರೋ ಹಾಗೆ 1994ರಲ್ಲಿ ಸುಬ್ರಾಯರ್ ಕಮಿಟಿ ಎಕ್ಸ್ಪರ್ಟ್ ಕಮಿಟಿ ರಿಪೋರ್ಟ್ ಮಾಡಿದಾಗ ಅಷ್ಟೊತ್ತಿಗಾಗಲೇ 300 ಕೋಟಿ ರೂಪಾಯಿ ಈ ಥರದ ಸೆಸ್ ಕಲೆಕ್ಟ್ ಆಗಿದೆ ಸರ್ಕಾರಕ್ಕೆ. ಅದು ಇಂಡಸ್ಟ್ರಿ ವಾಪಸ್ ಕೊಟ್ಟಿದ್ದ 15 ಕೋಟಿ ಮಾತ್ರ. ಆಯ್ತಾ? ಈಗ ಸೆಸ್ ಏನೇ ಕಲೆಕ್ಟ್ ಮಾಡಿ ಅದನ್ನು ಫಂಡ್ ಆಗಿರುತ್ತೆ ಅನ್ನೋದನ್ನು ಅಷ್ಟೇ ಹೇಳಿದ್ದೆ ಹೊರತು ಅದು ಬೇರೆ ಭಾಷೆ ಈಗ ಬೇರೆ ಭಾಷೆ ಸಿನಿಮಾಗಳು ಸಿಕ್ಕಾಪಟ್ಟೆ ಓಡುತ್ತೆ ಅಂತ ಅಂತೇಳಿ ಅವರಿಗೆಲ್ಲ 1% ಕಲೆಕ್ಟ್ ಮಾಡೋದನ್ನ ವಿರೋಧ ಮಾಡಬೇಕು. ಸರ್ ನಾವು ಪರಭಾಷೆ ಚಿತ್ರಗಳು ಮಾಡಿ ಅಂತ ಹೇಳ್ತೀವಿ. ಕನ್ನಡ ಸಿನಿಮಾಗಳು ಬೇಡ ಅಂತ ಹೇಳ್ಬೋದು. ನಾವು ಬೇಡ ಅಷ್ಟೇ ಹೊರತು ಪರಭಾಷೆ ಚಿತ್ರ ಮಾಡ್ಕೊಳ್ಳಿ ಸರ್. ನಾನು ಫೋರ್ಸ್ ಮಾಡ್ತಾ ಇಲ್ಲ. ಆಸ್ಕಿಂಗ್ ಗೌರ್ಮೆಂಟ್ ಟು ನಾಟ್ ಟು ಇಂಪ್ಲಿಮೆಂಟ್ ಮಚ್ ಟ್ಯಾಕ್ಸ್ ಆನ್ ಕನ್ನಡ ಪ್ರೊಡ್ಯೂಸರ್ಸಿಗೆ. ಈಗ ನೋಡಿ ಕನ್ನಡ ಪ್ರೊಡ್ಯೂಸರ್ ಸೆನ್ಸಾರ್ ಬೋರ್ಡ್ ಆಫ್ ಫಿಲ್ಮ್ ಸೆನ್ಸಾರ್ ಮಾಡ್ಬೇಕಾದ್ರೆ ಇದು ಮೊನ್ನೆ 5,000 ರೂಪಾಯಿ ಇತ್ತು. ಏಕಾಏಕಿ ಲಾಸ್ಟ್ ಕಳೆದ 2 ಇಯರ್ಸ್ 25,000 ಮಾಡಿದ್ರು. 30,000 ಕಟ್ತಾ ಇದ್ದೀವಿ ಒಂದು ಸೆನ್ಸಾರಿಗೆ. ಆ ಅಮೌಂಟಲ್ಲಿ ಕಾರ್ಮಿಕ ಕಲ್ಯಾಣ ನಿಧಿಗೂ ಒಂದ್ಸಲ ಅಮೌಂಟ್ ಸಪ್ರೇಟಾಗಿ ತೊಗೊತಾ ಇದ್ದಾರೆ. ಇದುವರೆಗೂ ಯಾವುದೊಂದ್ರ ಬಗ್ಗೆ ಯಾರು ಲೆಕ್ಕ ಕೇಳ್ತಾ ಇಲ್ಲ. ಕೋಟ್ಯಾಂತರ ದುಡ್ಡು ಬಿದ್ದಿದೆ ಅಲ್ಲಿ. ಅದನ್ನು ಯಾವುದಕ್ಕೆ ಯೂಸ್ ಮಾಡ್ತಾರೆ ಗೊತ್ತಿಲ್ಲ, ಯಾರು ಕೇಳ್ತಾ ಇಲ್ಲ. ಮತ್ತೆ ಏನು ವೈದ್ಯ ಶುಡ್ ಪೇ ಲೆವಿ ಆನ್ ಅವರ್ ಪ್ರೊಡ್ಯೂಸರ್ಸ್. ಹಾಂ ಸರ್ ಈಗ ನಮ್ಮಲ್ಲಿ ಕಲಾವಿದರು ತೊಂದರೆಯಲ್ಲಿದ್ದರೂ ಸ್ವಾಭಿಮಾನ ಅಪ್ಲಿಕೇಶನ್ ಕೊಡಲ್ಲ ಅಂತಂತಾರೆ. ಇಲ್ಲಿದ್ದ ಮೆಂಬರ್ ಯಾರ್ಯಾರಿಗೂ ತೊಂದರೆ ಇದೆ ಅವ್ಯಾರು ಅಪ್ಲಿಕೇಶನ್ ಕೊಡ್ಲಿಕ್ಕೂ ನಾವು ಅವ್ರ ಮನೆ ಹತ್ರ ಹೋಗ್ಬೋದು. ಈ ಥರದ ಸರ್ಕಾರದ ಸೌಲಭ್ಯನ ಬಳಸ್ಕೊಳ್ಳುವ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇಲ್ಲ ಸರ್. ಸುಬ್ರಹ್ಮಣ್ಯ ಸರ್, ತಾವು ಹೇಳಿದ್ರೆ ಬರೀ ಸಿನಿಮಾ ಕಾರ್ಮಿಕರಿಗೆ ಅಷ್ಟೇ ಅಲ್ಲ, ಇನ್ನುಳಿದಂಥ ಒಂದಷ್ಟು ಲಲಿತ ಕಲಾ ಅಕಾಡೆಮಿ ಇರ್ಬೋದು, ಸಾಂಸ್ಕೃತಿಕ ಕಲೆಗೆ ಸಂಬಂಧಪಟ್ಟಂಥದ್ದು ಅಲ್ವಾ, ಅಷ್ಟು ನಿಗಮ ಮಂಡಳಿಗಳಿಗೂ ಕೂಡ ವರ್ಷ ಅಂದರೆ ಬಡ್ಜೆಟಲ್ಲಿ ಅನುದಾನವನ್ನು ಬಿಡ್ತಾರೆ. ಅದು ಬಿಡುಗಡೆ ಆಗಿರುತ್ತೆ. ಅದರಲ್ಲಿ ಅದನ್ನು ಮೇಂಟೈನ್ ಮಾಡ್ಕೋಬೇಕಾದಂಥ ಧರ್ಮ. ಅದೇ ರೀತಿ ಚಲನಚಿತ್ರ ಅಕಾಡೆಮಿಗೂ ಕೂಡ 10 ಕೋಟಿ ರೂಪಾಯಿಯನ್ನು ಡೆಪಾಸಿಟ್ ಮಾಡಿದ್ದಾರೆ ಇದೇ ಸಿದ್ದರಾಮಯ್ಯ ಸಾಹೇಬರು 16-17ರಲ್ಲಿ. ಅದ್ರಲ್ಲಿ ಬರ್ತಕ್ಕಂಥದ್ದನ್ನು ಚಿತ್ರರಂಗಕ್ಕೆ ಸಂಬಂಧಪಟ್ಟಂಥ ಒಟ್ಟಾರೆ ಕಾರ್ಮಿಕರು ಇರ್ಬೋದು, ಕಲಾವಿದರು ಇರ್ಬೋದು, ತಂತ್ರಜ್ಞರು ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಾ ಇದ್ದಾರೆ. ಆದರೆ ನಿರ್ಮಾಪಕನಿಗೆ ಹೊರೆ ಆಗತಕ್ಕಂಥ ಈ ಸೆಸ್ ಇದೆಯಲ್ಲ ಸರ್, ಇದು ಇವತ್ತಿನ ದಿನಗಳಲ್ಲಿ ಚಿತ್ರರಂಗ ಯಾವ ಮಟ್ಟದಲ್ಲಿದೆ, ಚಿತ್ರಮಂದಿರಗಳು ಏನಾಗ್ತಾ ಇದ್ದಾವೆ, ಚಿತ್ರ ನಿರ್ಮಾಪಕರುಗಳು ಏನಾಗ್ತಾ ಇದ್ದಾರೆ ಅನ್ನೋದನ್ನ ಸ್ವಲ್ಪ ಅವಲೋಕನ ಮಾಡಿದಾಗ ಅದು ಹೊರೆ ಅಂತೂ ಆಗುತ್ತೆ. ಸರ್ ಈಗ ಸುಬ್ಬಣ್ಣ ಅವರ ನೀವೇನು ಹೇಳಿದ್ರಿ, ಕಾರ್ಮಿಕರ ಕಲ್ಯಾಣ. ಒಂದು ನಿಮಿಷ ಸರ್, ಕಾರ್ಮಿಕ ಕಲ್ಯಾಣ ಇದೆ ಯಾರಿಗೋಸ್ಕರ? ಕಾರ್ಮಿಕರಿಗೆ, ಸಿನಿಮಾ ಆ್ಯಕ್ಟ್ರಿಗೆ, ಸಪೋರ್ಟಿಂಗ್ ಆರ್ಟಿಸ್ಟ್ ಅಂತ ಹೇಳಿದೆ. ಎಷ್ಟೋ ಜನ ನಿರ್ಮಾಪಕರು ಫುಟ್ಪಾತಾಗ ಮನೆ ಮಠ ಕಳ್ಕೊಂಡು ನೇಣಾಕೊಂತಾರೆ ಸ್ವಾಮಿ. ಅವ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತಾ ಇಲ್ಲ? ನಾವೇನು ಕೊಡುವಂತ ಕೇಳ್ತಾರೆ. ನಿರ್ಮಾಪಕರು ಅಂತ ದೊಡ್ಡ ಎಲ್ಲರೂ ಸಾವುಕಾರಲ್ಲ, ಎಲ್ಲರೂ ಒಂಬಳೆ ಫಿಲಮ್ ಆಗಲ್ಲ ಸರ್. ಇರಿ ಸರ್, ಇವತ್ತು ಕನ್ನಡ ಸಿನಿಮಾ ನಿಂತಿರೋದು ನಾಟ್ ಓನ್ಲಿ ಫ್ರಮ್ ಬಿಗ್ ಪ್ರೊಡ್ಯೂಸರ್ಸ್. ಸ್ಟಾನ್ ಪ್ರೊಡ್ಯೂಸರ್ 250 ಸಿನಿಮಾ ಮಾಡೋ ಅವರು ಕೂಡ ಕಾರ್ಮಿಕ ಕೆಲಸ ಕೊಡ್ತಾರೆ. ಪಿಕ್ಚರ್ ಓಡುತ್ತೋ ಬಿಡುತ್ತೋ ಗೊತ್ತಿಲ್ಲ, ಅದನ್ನ ಜೀವನ ಮಾಡೋವಂಥ ಬೇಕಾದ ಜನ ಇದ್ದಾರಾ? ಎಷ್ಟೋ ಜನ ಪ್ರೊಡ್ಯೂಸರ್ ಅದನ್ನು ನಮ್ಮ ದುಡ್ಡು ತೊಗೊಂಡು ಅವ್ರಿಗೆ ಮಾಡೋದಂದಾಗ ಯಾಕೆ ಹೊರೆ ಜಾಸ್ತಿ ಆಗ್ತದೆ? ಕನ್ನಡ ನೀವು ಯು ಪುಟ್ ಮಚ್ ಲೈವಿ 2 ರೂಪಾಯಿ 4 ರೂಪಾಯಿ ಪರಭಾಷೆಗಳಿಗೆ ನಾವು ಕ್ವಶನ್ ಮಾಡಲ್ಲ. ನಾವು ಕ್ವಶನ್ ಮಾಡ್ತಾ ಇರೋದು ಓನ್ಲಿ ನಮ್ಮ ಕನ್ನಡ ಸಿನಿಮಾಗಳಿಗೆ, ಕನ್ನಡ ಸಿನಿಮಾಕ್ಕೋಸ್ಕರ ಮಾಡಬೇಡಿ ಅಂತ ಕೇಳ್ತೇವೆ ಹೊರತು ಇನ್ಯಾವುದೂ ನಾವು ಕೇಳ್ತಾ ಇಲ್ಲ. ನಾವು ಸರ್ಕಾರಕ್ಕೆ ಫೋರ್ಸು ಮಾಡ್ತಾ ಇಲ್ಲ. ನಿನ್ನೆ ಕೇಳಿದಾಗ ಮುಖ್ಯಮಂತ್ರಿಗಳು ಕೂಡ ಒಂದೇ ಮಾತು ಅಂದರು, ಇದರ ಬಗ್ಗೆ ಪುನರ್ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಕಾರ್ಮಿಕ ಸಚಿವ ಸಂತೋಷ್ ಲಾಡು ಕೂಡ ಭಾಳ ಹೊತ್ತು ಮಾತಾಡಿ ಅರ್ಧ ಗಂಟೆಗಳ ಚರ್ಚೆ ಮಾಡಿದರು. ಚರ್ಚೆ ಮಾಡಿ ಸರ್ ಮಾತಾಡೋದಲ್ಲ, ಅವ್ರು ಹೇಳಿದ್ದನ್ನು ಹೇಳಬೇಕಲ್ಲ ಸರ್. ಸರ್ಕಾರ ಸಡನ್ನಾಗಿ ಏನು ಸರ್ ನೀವು ಮಾಡ್ತಲ್ಲ ಅಂತ ಗಲಾಟೆ ಮಾಡಿ ಕೆಲಸ ಮಾಡಲ್ಲ. ಇದನ್ನು ಮಾಡ್ತೀವಿ ಅಂತ ಪುನರ್ ಪರಿಶೀಲನೆ ಮಾಡ್ತೀವಿ, ದಯವಿಟ್ಟು ಮಾಡಿ ಸ್ವಾಮಿ. ನೀವು ಮಾಡೋದ್ರಿಂದ ನಮ್ಮ ನಿರ್ಮಾಪಕರಿಗೆ ಒಳ್ಳೇದಾಗತ್ತೆ. ಈಗ ಬೇರೆ ಸೋರ್ಸಲ್ಲಿ ಫಂಡ್ ಕಲೆಕ್ಟ್ ಮಾಡ್ಕೊಂಡು ಕಾರ್ಮಿಕ ಕಲ್ಯಾಣ ಇದು ಮಾಡಿ ಕಾರ್ಮಿಕರಿಗೆ ಹಣ ಕೊಡಿ, ಬೇಡ ಅಂದಲ್ಲ. ಬಟ್ ನಿರ್ಮಾಪಕರು ಕೂಡ ಚಿಂತೆ ಮಾಡಿ ಅವ್ರ ಕಷ್ಟ ಅರ್ಥ ಈ ಪ್ರೆಸೆಂಟ್ ಸಿಚುವೇಷನಿಗೆ
ಪ್ರೆಸೆಂಟ್ ಸಿಚುಯೇಷನ್ನ ಅರ್ಥ ಮಾಡ್ಕೊಂಡು ಮಾಡಿ ಈ ಪರಿಸ್ಥಿತಿಯಲ್ಲಿ ಈ ಸಂದರ್ಭದಲ್ಲಿ ಈ ಸ್ಥಿತಿಯಲ್ಲಿ ದಯವಿಟ್ಟು ಮಚ್ ಲೈವಿ ಹಾಕಬೇಡಿ ಅಂತ ಒಂದು ನಮ್ಮ ಕೋರಿಕೆ ರಿಕ್ವೆಸ್ಟ್ ಅಷ್ಟೇ. ನಾನು ಕೇಳೋದು ಇದು ನಿರ್ಮಾಪಕರಿಗೆ ಹೊರೆ ಆಗೋದು ಪ್ರೇಕ್ಷಕರಿಗೆ? ಪರೋಕ್ಷವಾಗಿ ನಿರ್ಮಾಪಕರ ಮೇಲೆ ಬರುತ್ತೆ ಸರ್. ಅಲ್ಲಲ್ಲ, ಇದು ಪ್ರೇಕ್ಷಕ ಸಿನಿಮಾಕ್ಕೆ ಬರೋ ಪ್ರೇಕ್ಷಕನ ಟಿಕೆಟ್ ಸರ್ ಟಿಕೆಟ್ ಪ್ರೈಸ್ ಜಾಸ್ತಿ ಆದರೆ ಹೇಳ್ಕೇಳಿ. ಇನ್ನೊಂದು ನಮ್ಮ ಕ್ಲಾರಿಫಿಕೇಶನ್ ಇದೆ, ಎನಿಥಿಂಗ್ ಎಬೋ 100 rupees, 100 + 2 ಅಂದರೆ 2 ರೂಪಾಯಿ ಅಂದರೆ ಈಗ ವಿತಿನ್ 100 12% GST ಇದೆ. ಅಬೌಟ್ 100 1 ರೂಪಾಯಿ ಜಾಸ್ತಿ 18% ಅಟ್ರಾಕ್ಟ್ ಆಗುತ್ತೆ. ಅದನ್ನೂ ಕೇಳಿದೆ. ಇಲ್ಲ ಅದು ಆಗಲ್ಲ ನಿಮಗೆ, ಇವರು ಮೇಕಿಂಗ್ ಸಮಯದ್ರೆ ಹೆಂಗೆ ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ, ಕ್ಲಾರಿಟಿ ಇಲ್ಲ. ನೀವು ಅದು ಓದಿದ್ರೆ ಅದರಲ್ಲಿ ಯಾವ ಥರ 1 2 ಆಗ್ತಾರೋ ಕ್ಲಾರಿಟಿ ಇಲ್ಲ, ಯಾರು ಕಟ್ಟಬೇಕು ಅನ್ನೋ ಸ್ಪಷ್ಟತೆನೂ ಇಲ್ಲ. ಅದನ್ನು ಕೊಡ್ಬೇಕು. ಸುಮ್ಮನೆ ನಾವು ಸಡನ್ ಏಕಾಏಕಿ ಆರ್ಡರ್ ಮಾಡಿ ಬಿಲ್ ಮಾಡಿ ಗೆಜೆಟ್ ನೋಟಿಫಿಕೇಶನ್ ಕೊಟ್ಮೇಲೆ ನಾವೇನು ಗಲಾಟೆ ಮಾಡೋದು, ಸರ್ಕಾರ ವಿರೋಧ ಮಾಡ್ಕೊಳಕ್ಕಾಗತ್ತಾ? ಅದಕ್ಕೆ ನಾವು ನಿನ್ನೆ ಕೂಡಲೇ ಅಂತ ಸಂದೀಪ್ ನಡೆದು ಕೂಡ ಕೊಟ್ಟಿದ್ದೀವಿ. ಆದಮೇಲೆ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಸರ್ಕಾರದ ನಂಬಿಕೆ ಹೇಳೋಣ, ಮಾಡದೇ ಆದಮೇಲೆ ಏನು ಮಾಡಬೇಕು ಅನ್ನೋದು ನಾವು ಮಾಡ್ತೀವಿ ಸರ್, ಖಂಡಿತ. ಮಂಡಳಿ ಮಾಡ್ತಾ ಹಾಕ್ಯಾರ, ಇಲ್ಲಿ ಮಂಡಳಿ ಮಾಡ್ತೀವಿ ಅಂತ ಪೇಪರ್ಲಿದೆ, 17 ಜನ ಕಮಿಟಿ ಮಾಡ್ತೀವಿ ಅಂತ ಹಾಕ್ಯಾರೆ. ಹಾಂ ನೋಡಿ ಹೇಳಿ ಸರ್, ನೋಂದಣಿಯಾದ ಕಾರ್ಮಿಕರಿಗೆ ಈ ಹಣ ಬಳಕೆ ಮಾಡಬಹುದಾಗಿದೆ. ಕ್ಷೇಮಾಭಿವೃದ್ಧಿ ಮಂಡಳಿಗೆ ಕಾರ್ಮಿಕ ಸಚಿವರು ಅಧ್ಯಕ್ಷರಾಗಿದ್ದಾರೆ, ಅಪರ ಮುಖ್ಯದರ್ಶಿ ಅಥವಾ ಪ್ರಧಾನ ಕಾರ್ಯದರ್ಶಿ ಉಪಾಧ್ಯಕ್ಷರಾಗಿದ್ದಾರೆ. ಕಾರ್ಮಿಕ ಇಲಾಖೆ ಆಯುಕ್ತರು, ಸಿನಿ ಮತ್ತು ಸಾಂಸ್ಕೃತಿಕ ಚಟುವಟಿಕೆ ತೊಡಗಿರುವ ಕಾರ್ಮಿಕರನ್ನು ಪ್ರತಿನಿಧಿಸುವ 5 ಸದಸ್ಯರು 17 ಮಂದಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಅದು ಮಾಡ್ಕೊಳ್ಳಿ, ಅದಲ್ಲ ಆಲ್ ದಿಸ್ ಥಿಂಗ್ಸ್ ಆರ್ ವೆರಿ ಗುಡ್. ಹಾಂ ಹಾಂ ಸರ್, ಈಗ ಸರ್ ನೀವು ಹೇಳಿದ್ದು ಸರ್ ನಿಮ್ಮ ಮಾತು ಅರ್ಥ ಆಯಿತು, ನನಗೆ ಅರ್ಥ ಆಯಿತು ಕೇಳಿ. ಬಿಫೋರ್ ದೇ ಎಕ್ಸಿಕ್ಯೂಟ್ ದಿಸ್ ಆರ್ಡರ್ ನಾವು ಸರ್ಕಾರದ ಕಣ್ಣು ತೆರೆಸೋ ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ ಹೊರತು ನಾವು ವಿರೋಧ ಮಾಡ್ತಾ ಇಲ್ಲ ಅವರಿಗೆ. ನೀವು ನಮ್ಮ ಹೇಳಿ ಹೇಳಿ ನೀವು ಹೇಳಿದ್ರಲ್ಲ, ಇದು 1 ರೂಪಾಯಿ ಜಾಸ್ತಿ ಮಾಡಿದ್ರೆ ಒಂದು ಇದು ಮಾಡಿದ್ರೆ ನಮಗೆ ತೊಂದರೆ ಆಗುತ್ತೆ. ನಾನು ಹಿಂದಿನ ಒಂದು ಉದಾಹರಣೆ ಹೇಳ್ತೇನೆ. ಸಿದ್ದರಾಮಯ್ಯ ಸರ್ಕಾರನೇ ಅದು ತೆರಿಗೆ ಮನರಂಜನಾ ತೆರಿಗೆ GST ಅಲ್ಲ, ಆಗ 50% ತೆರಿಗೆ ವಿನಾಯಿತಿ ಇದ್ದದನ್ನು ಪೂರ್ಣ ತೆರಿಗೆ ವಿನಾಯಿತಿ ಮಾಡಿ 12 ರೂಪಾಯಿ ಇದ್ದಾಗ 12-13 ರೂಪಾಯಿ ಇದ್ದಾಗ ಅಡ್ಮಿಷನ್ ರೇಟು ಅದು ಇನ್ನೊಂದು 2-3 ರೂಪಾಯಿ ಇದಾಗ್ತಾ ಇತ್ತು. ಅದನ್ನು ಜಾಸ್ತಿ ಮಾಡಿದಾಗ ಎಕ್ಸಿಬಿಟರ್ಸು ಮತ್ತು ಪ್ರೊಡ್ಯೂಸರ್ಸ್ ಏನು ಮಾಡಿದ್ರು ಅಂತಂದರೆ ಆ ತೆರಿಗೆ ವಿನಾಯಿತಿ ಬರ್ತಾ ಹಿಂದೆ ಏನಿತ್ತು ಅದೇ ಇದನ್ನು ಮಾಡುವಂಥದ್ದು ಎಲ್ಲ ಕಡೆ ಟಿಕೆಟ್ ರೇಟ್ ಹೆಚ್ಚಿದ್ರು. ತೆರಿಗೆ ಆ್ಯಕ್ಚುಲಿ ಪ್ರೇಕ್ಷಕರಿಗೆ ಹೊರೆ ಮಾಡಿದರೆ ಹೊರತು ನಿರ್ಮಾಪಕರಿಗಾಗ. ನನಗೆ ನೆನಪಿದೆ, ಪೂರ್ತಿ ಮಾಡ್ತೀನಿ. ಸುಬ್ರಹ್ಮಣ್ಯ ಸರ್ ಸಾರಿ ಟು ಇಂಟರಪ್ಟ್, ಒಂದೇ ಒಂದು ಸೆಕೆಂಡ್ ಸರ್. ಅವತ್ತಿನ ಸಂದರ್ಭದಲ್ಲಿ ಸಂಪೂರ್ಣವಾದ ಪೂರ್ಣ ತೆರಿಗೆ ಕೊಟ್ಟಿದ್ದು ಯಾಕೆ, ಪೂರ್ಣ ತೆರಿಗೆ ವಿನಾಯಿತಿ ಕೊಟ್ಟಿದ್ದು ಯಾಕೆ ಅಂದರೆ ಪ್ರಾದೇಶಿಕ ಭಾಷೆಯ ಚಿತ್ರಗಳಿಗೆ ಉತ್ತೇಜನ ಕೊಡಬೇಕು ಅಂತಕ್ಕಂಥದ್ದು ಆಯ್ತಾ, ಉತ್ತೇಜನ ಕೊಡಬೇಕು ಅನ್ನೋ ಕಾರಣಕ್ಕೆ ಅದರ್ ಲ್ಯಾಂಗ್ವೇಜಸ್ಗೆ ಏನು ಮಾಡಿದ್ರು, 30% ಹಾಕಿದ್ರು. ಸ್ಲ್ಯಾಬಿಂದ 30%ಗೆ ಬಂತು. ಆ 30%ಇಂದ ಬರ್ತಕ್ಕಂಥ ವರಮಾನ ಏನಿತ್ತು, ಪರಭಾಷಾ ಚಿತ್ರಗಳಿಂದ ಬರ್ತಕ್ಕಂಥ ವರಮಾನ, ಅದನ್ನು ನಾವು ಇದರಲ್ಲಿ ಮ್ಯಾನೇಜ್ ಮಾಡ್ಕೊತೀವಿ. ಯಾವುದರಲ್ಲಿ? ಪ್ರಾದೇಶಿಕ ಭಾಷೆಯ ಚಿತ್ರಗಳು, ಅದು ಕೊಡವ, ಕೊಂಕಣಿ, ಕನ್ನಡ, ತುಳು, ಬ್ಯಾರಿ, ಇಷ್ಟೂ ಸಿನಿಮಾಗಳಿಗೂ ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೊತೀವಿ ಅನ್ನೋದು ಅಲಿಖಿತ ಆದೇಶ ಇತ್ತು ಅಲ್ವರಾ. GST ಅಂತ ಬಂದಾದ ಮೇಲೆ ಏನಾಯಿತು, ನಾನು ಅವತ್ತೇ GST ಯಾವಾಗ ಇಂಪ್ಲಿಮೆಂಟ್ ಆಯಿತು ಮಾರನೇ ದಿವಸನೇ ನಂದು ಹೇಳಿಕೆ ಇದೆ, ಇನ್ನು ಮುಂದಕ್ಕೆ ಇದು ಚಿತ್ರರಂಗಕ್ಕೆ ಮಾರಕವಾಗುತ್ತೆ ಅಂಥೇಳಿ. ಪ್ರಾದೇಶಿಕ ಭಾಷೆ ಚಿತ್ರಗಳಿಗೆ ಉತ್ತೇಜನ ಕೊಡಬೇಕು ಅಂತಕ್ಕಂಥದ್ದು ರಾಜ್ಯ ಸರ್ಕಾರದ ಉದ್ದೇಶ ಆಗಿದ್ದರೆ, ಕನ್ನಡ ಸಿನಿಮಾ ಅಂತ ಪ್ರಾದೇಶಿಕ ಅಂತಂದ ತಕ್ಷಣ ನಾವೇನು ಮಾಡ್ತೀವಿ ಅಂತಂದರೆ ಭಾರತೀಯ ಭಾಷೆಗಳಲ್ಲಿ ಕನ್ನಡನ ಒಂದು ನ್ಯಾಷನಲ್ ಲೆವೆಲ್ ಇದನ್ನೇ ಮಾತಾಡ್ತಾ ಇರ್ತೀವಿ. ಮತ್ತು ಪ್ರಾದೇಶಿಕ ಭಾಷೆ ಅಂದರೆ ನಾವು ಇವಾಗ ಕರ್ನಾಟಕದಲ್ಲಿ ಯಾವ ಥರ ಪ್ರಾದೇಶಿಕ ಭಾಷೆ? ನಮಗೆ ಬ್ಯಾರಿ, ಕೊಡವ, ಕೊಂಕಣಿ ಅದು ಸಿನಿಮಾ ರಿಲೇಟೆಡ್. ಆದರೆ ಪ್ರಾದೇಶಿಕ ಭಾಷೆ ಅಂತ ಬಂದಾಗ ಕನ್ನಡನೇ ಬರುತ್ತಲ್ವಾ? ಇಡೀ ಭಾರತದಲ್ಲಿ ಇರುವ ಭಾಷೆಗಳನ್ನೆಲ್ಲ ಭಾರತೀಯ ಭಾಷೆಗಳಲ್ಲಿ ಕನ್ನಡ ಅಂತ ಸೇರಿಸ್ಕೊತೀವಿ ಹೊರತು ಸರ್ ನಾವಿಷ್ಟೇ ಸರ್ ಹೇಳ್ತಿರೋದು. ಇರಿ ಸರ್, ಕನ್ನಡ ಸಿನಿಮಾಗಳೇ ಜಾಸ್ತಿ ಸದ್ಯಕ್ಕೆ ಹೊರೆ ಹಾಕ್ಬೇಡಿ ಕೇಳಿದಷ್ಟೇ ಸರ್. ನೀವು ಅದೇನು ಕ್ಲಾರಿಫಿಕೇಶನ್ ಕ್ಲಿಯರಾಗಿ ಡೀಟೇಲಾಗಿ ಆರ್ಡ್ರ್ ಬಂದಿಲ್ಲ. ಅವರು ಹೇಳಿದ್ರು ನಿಮ್ಗೆ ಹೆಂಗೆ ಬಿಡುತ್ತೆ ಏನು ಬಿಡುತ್ತೆ ನನಗೂ ಕನ್ಫ್ಯೂಷನ್ ಇದೆ, ಪುನರ್ ಪರಿಶೀಲನೆ ಮಾಡಿ ತಿಳಿಸ್ತೀನಿ ಅಂತ ಕಾರ್ಮಿಕ ಇಲಾಖೆಯವರು ಹೇಳಿದ್ದಾರೆ. ಅಲ್ಲೊಬ್ಬ ಕಾರ್ಮಿಕ ಅವರು ಕಮಿಷನ್ ಅಲ್ಲೇ ಇದ್ದರು. ಸರ್ ಏನು ಸರ್ ಇದಕ್ಕಿಂತ ಏಕಾಏಕಿ ನಾವು ಅಬ್ಜೆಕ್ಷನ್ ಹಾಕಿದ ಕರ್ಸಿ ಚರ್ಚೆ ಮಾಡ್ಬೋಯ್ತಲ್ಲ ನಾನು ಕೇಳಿದೆ. ಅವ್ರಿಗೂ ಸ್ವಲ್ಪ ತಲೆಯಲ್ಲಿ ಹೋಗಿದೆ. ನಾವು ರೈಟ್ ಟೈಮಲ್ಲಿ ವೆಂಟ್ ಆ್ಯಂಡ್ ಟೋಲ್ಡ್ ಬಿಕಾಸ್ ಬಿಲ್ ಪಾಸ್ ಆಗಿರೋದು ಏಕಾಏಕಿ ಮಾಡಿರೋದು. ನಮಗೇನು ವಿತೌಟ್ ಅವ್ರ ಕನ್ಸಲ್ಟೇಷನ್ ಮಾಡೋ ಉದ್ದೇಶನೂ ಕೂಡ ಸರ್ಕಾರ ಆಲ್ರೆಡಿ ಅಧಿಕಾರ ಅವಧಿ ಅವ್ರು ಮಾಡ್ಕೊಂಡಿದ್ದಾರೆ. ಅದನ್ನು ಸರ್ಕಾರಕ್ಕೆ ಗಮನ ತರಿಸೋಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ
ಸಂತೋಷ್ ಲಾಡ್ ಭೇಟಿ ಮಾಡಿ ಇದನ್ನು ಪುನರ್ ಪರಿಶೀಲನೆ ಮಾಡಿ ಇದು ಜಾಸ್ತಿ ಹೊರೆ ಹಾಕಿಬಿಟ್ಟಿದೆ ಕನ್ನಡ ಸಿನಿಮಾಗಳು ಹೇಳಿದ್ದು ನಾವು ಬೇರೆ ವಿಚಾರ ಮಾತಾಡಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.